ಹೆಜ್ಜೆಯಿಂದಕ್ಕೆ ಕೇಳಬೇಡ ಗೌಡ. ಗೌಡ ಸುಳ್ಳನ್ನು ಸುಳ್ಳನ್ನು ನಿಜ ಅಂದ್ರೆ ನಿಜವನ್ನು ಪತ್ರಿಕೆಯಲ್ಲಿ ಇಡೀ ನಾಡಿಗೆ ಹೆಸರುವಾಸಿ ಪಡೆದೆ. ಆದ್ರೆ ನಿಮ್ಮ ಪತ್ರಿಕೆಯ ಸಂಪಾದಕರನ್ನ ತುಳಿಬೇಕು, ಮಟ್ಟ ಹಾಕ್ಬೇಕು ಅಂತ ನಿಮ್ಮ ಮೂರನೇಗ ಚೆನ್ನಗಿರಿಯಾಗ ಒಂದು ಬಲವಾದ ಮೀಸಿಕೊನಿ ನಿನ್ಗೆ ಅಡ್ಡ ಆಗ್ಬಿಡ್ತು. ಬಲವಾಗಿ ಮೀಸಿಕೊನಿ ಅಂತ ಅರ್ಥ ಆಗಲ್ಲ. ಒಂದು ಗಂಡಸು ಸಂಬಂಧ ಜಾತಿ ನಿನ್ನ ತುಳಿಬೇಕು, ಮಟ್ಟ ಹಾಕ್ಬೇಕು ಅಂತ ಮಸಲತ್ ಮಾಡ್ಕೊಂಡು ದೈವಶಕ್ತಿಯಿಂದ ಗುರಿಯರ ಬಲದಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ಇದುವರೆಗೆ ಏನು ತೊಂದರೆ ಆಗಲಿಲ್ಲ ಗೌಡ. ಅದೇನು ಆಗಲಿ ಬೆಳ್ಳಿ ಇದೇನು ಬುಡಬುಡಿಕೆ ಬುಡಂಗಿ ಕೊಚ್ಕೊಂಡು ಹೋಗ್ತಾವೆ, ಇವನೇನು ಸುಲಿಗೆ ಮಾಡಿಬಿಟ್ಟು ತಪ್ಪು ತಿಳ್ಕೊಬೇಡ. ನಿನಗೆ ಯಾವುದೇ ಕಂಟಕಗಳು ಬರಬಾರ್ದು. ರಾಜ್ಯಕ್ಕೆ ಹೆಸರುವಾಸಿ ಆಗಬೇಕು. DK ಶಿವಕುಮಾರ್ ನಾನು ಕೈ ಬೀಸಿ ಕರಿಬೇಕು, ಪತ್ರಿಕೆ ಬರೆಯಕ್ಕೆ ಆ ರೀತಿ ಒಂದು ವ್ಯವಸ್ಥೆ ಮಾಡ್ಕೊಡ್ತಾನೆ. ನನಗೇನೊಂದು ಬಿಡಿಗಾಸೆ ಬೇಡ, ನಿನಗೆ ಒಳ್ಳೇದಾಗಲಿ ಅಂತೇಳಿ 3 ತೊಲ ಬೆಳ್ಳಿ, 3 ತೊಲ ಬಂಗಾರ ಗಟ್ಟಿ, 3 ತೊಲ ಕಬ್ಬಳದ ಗಟ್ಟಿ ಇಷ್ಟು ಕೊಟ್ಬಿಟ್ಟು ನೀನು ಬಲಗೈರೆಟ್ಟಿ ಒಂದು ನಂತರ ಮಾಡಿ ಕಟ್ತಾನ. ಇದೇನು ಬುಡಬುಡಿಕೆ ಏನು ಮಾಡೋದು ಇಷ್ಟಕ್ಕಂದು ಹೇಳಿದ ಅಂತ ಹೇಳಿ ಎದುರಕೊಂದು ಸಾಯಬೇಡ. 3 ತೊಲ ಬೆಳ್ಳಿ ಅಂದ್ರೆ 3 ಬೆಳ್ಳುಳ್ಳಿ ಅಂತ ತಿಳ್ಕ, 3 ತೊಲ ಬಂಗಾರ ಗಟ್ಟಿ ಅಂದ್ರೆ 3 ಅರ್ಶನಕೋನಿ ಅಂತ ತಿಳ್ಕ, 3 ತೊಲ ಕಬ್ಬಳದ ಗಟ್ಟಿ ಅಂದ್ರೆ 3 ಇಡ್ಲಿ ತುಂಡು ಅಂತ ತಿಳ್ಕ. 3 ಮಿಕ್ಸ್ ಮಾಡಿ ಸಣ್ಣ ಆಗಾರ ನೀನು ಬಲಗೈರೆಟ್ಟಿ ಒಂದು ನಂತರ ಮಾಡಿ